ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್. ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ನೋಡಿ, ಆಪ್ಟಿಂಗ್ 8mm ಡಯಾಬಾರ್ಸ್ ವೆನ್ 10mm ಡಯಾಬಾರ್ಸ್ ನಾಟ್ ಅವೈಲೇಬಲ್. ಅಂದ್ರೆ ಸೈಟ್ ಅಲ್ಲಿ 8mm ರಾಡ್ ತುಂಬಾ ಬಿದ್ದಿದೆ, 10mm ಇಲ್ಲ. ಸೊ ಆಸ್ ಪರ್ ಡಿಸೈನ್ ಪ್ರಕಾರ ನಮ್ಗೆ ಇಲ್ಲಿ ಏನ್ ಬಂದಿದೆ, 10mm ಶಾರ್ಟರ್ ಸ್ಪ್ಯಾನ್, 8mm ಡಿಸ್ಟ್ರಿಬ್ಯೂಷನ್ ಅಂದ್ರೆ ಲಾಂಗರ್ ಸ್ಪ್ಯಾನ್ ಹಾಕಬೇಕು ಅಂತ ಇದೆ ಆಸ್ ಪರ್ ಡಿಸೈನ್. ಈಗ ಓನ್ಲಿ 8mm ಡಯಾಮೀಟರ್ ಇದೆ ನಮ್ಮ ಹತ್ರ. ಸೊ 10mm ನ ನಾವು ಅವಾಯ್ಡ್ ಮಾಡಿ ಆ 8mm ನ ಯಾವ ತರ ಅದಕ್ಕೆ ನಾವು ಶಿಫ್ಟ್ ಮಾಡೋದು ಅಂತ ಹೇಳಿ. ಓಕೆ, ಸೊ ಅದ್ರದ್ದು ಸಿಂಪ್ಲಿಫಿಕೇಶನ್ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಒಂದು ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತೇನೆ. ಓಕೆ ನೋಡಿ, ಫಸ್ಟ್ ಎಕ್ಸಿಸ್ಟಿಂಗ್ ಡಾಟಾ ನೋಡಿ ಏನಂತ ಕೊಟ್ಟಿದ್ದಾರೆ. ಫಸ್ಟ್ 10mm ಶಾರ್ಟರ್ ಸ್ಪ್ಯಾನ್ ಅಲ್ಲಿ ಕೊಟ್ಟಿದ್ದಾರೆ. ಇದ್ರದ್ದು ಏನಂತ ಕೊಟ್ಟಿದ್ದಾರೆ ಫಸ್ಟ್ ಇಲ್ಲಿ ಬರ್ಕೊಂಡ್ಬಿಡೋಣ. ಓಕೆ ನೋಡಿ, 10mm ಎಟ್ 200 ಸೆಂಟರ್ ಟು ಸೆಂಟರ್ ಸ್ಪೇಸಿಂಗ್, ಮತ್ತೆ ಡಿಸ್ಟ್ರಿಬ್ಯೂಷನ್ ಬಾರ್ದು 8mm ಎಟ್ 200 ಸೆಂಟರ್ ಟು ಸೆಂಟರ್. ಓಕೆ, ಈಗ ನಮ್ದು 8mm ಬಿಟ್ಬಿಡಿ, ಅದು 8mm ಇದೆ, ನಾವು ಅದು ಡಿಸ್ಟ್ರಿಬ್ಯೂಷನ್ ಬಾರಲ್ಲಿ ಅದು ಹಾಕ್ತಾನೆ ಇದೀವಿ. ಸೊ ಈ 10mm ಇದೆಯಲ್ಲ, ಇದ್ರದ್ದು ನಾವು ಫಸ್ಟ್ ನೋಡೋಣ ಅದು ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡೋದು ಅಂತೇಳಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದ್ರದ್ದು ಟೋಟಲ್ ಏರಿಯಾನ ತಗೊಳ್ಬೇಕು. ಸೊ ಏರಿಯಾ ತಗೊಳ್ಬೇಕು ಅಂದ್ರೆ ಮೊದಲು ನಾವು ನಂಬರ್ ಆಫ್ ಬಾರ್ಸ್ ಎಷ್ಟು ಬರುತ್ತೆ ಈ 4 ಮೀಟರ್ ಅಲ್ಲಿ ಅಂದ್ರೆ. ಓಕೆ, ಶಾರ್ಟರ್ ಸ್ಪ್ಯಾನ್ ಇದು ಇದೆ. ಸೊ ನಾವು ಈ ತರ ರಾಡ್ ಕೊಡ್ಬೇಕು. ಓಕೆ, ಸ್ಟೀಲ್ ನ ಈ ತರ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗಿದ್ರೆ ನಮ್ಗೆ ಏನಾಯ್ತು, ನಂಬರ್ ಆಫ್, ನೋಡ್ರಿ ಇಲ್ಲಿ ನಂಬರ್ ಆಫ್ ಬಾರ್ಸ್, ನಂಬರ್ ಆಫ್ ಬಾರ್ಸ್ ಇಸ್ ಈಕ್ವಲ್ ಟು ಏನಿದೆ, ಲೆಂತ್ ಅಂತ ಬರೀ ಡಿವೈಡೆಡ್ ಬೈ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್. ಓಕೆ, 4000 mm. ಓಕೆ, ಇದನ್ನು mm ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ಇದೆಲ್ಲ 2 mm. ಸೊ ಇದನ್ನ ಡಿವೈಡ್ ಬೈ 200 ಮಾಡಿ. ಓಕೆ, ಇದು ಕ್ಯಾನ್ಸಲ್, 1 2 0. ಓಕೆ, ಅಂದ್ರೆ ನಮಗೆ ನಂಬರ್ ಆಫ್ ಬಾರ್ಸ್ ಎಷ್ಟು ಬಂತು, 20 ಅಂತ ಬಂತು. ಈಗ ಈ ನಂಬರ್ ಆಫ್ ಬಾರ್ 20 ಅಂತ ಬಂತು. ಇದರಿಂದ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೋದಾ, 10mm ಎಷ್ಟು ಬರುತ್ತೆ ಏರಿಯಾ ಅಂತ ಹೇಳಿ. ನೋಡಿ ಏರಿಯಾ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಟೋಟಲ್ ಏರಿಯಾ ನಾನು ಹೇಳ್ತಾ ಇರೋದು, ಟೋಟಲ್ ಏರಿಯಾ ಆಫ್ 10mm ಸ್ಟೀಲ್ ಬಾರ್, 10mm ಸ್ಟೀಲ್ ಬಾರ್ ಎಷ್ಟು ಬರುತ್ತೆ, 5d² ಡಿವೈಡ್ ಬೈ 4 ಇಂಟು 20 ನಂಬರ್ಸ್. ಇದು 20 ನಂಬರ್ಸ್. ಓಕೆ ನೋಡಿ ಏನಿದೆ, 5d², 5 ಹಾಗೆ ಡಿ ಎಷ್ಟಿದೆ, 10mm ಅಂತ ಇದೆ, 10² ಡಿವೈಡ್ ಬೈ 4 ಇಂಟು 20 ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಿದ್ದು. ಏರಿಯಾ ಎಷ್ಟು ಬರುತ್ತೆ ನೋಡಿದ್ರು, 1571 mm² ಅಂತ ಬಂತು. ಸೊ ಎಲ್ಲನೂ mm² ಅಲ್ಲೇ ಇದೆ ನೋಡಿ. 5/4 ಇಂಟು 10² ಇಂಟು 20, 1571 ಆಯ್ತು. ಈ ಏರಿಯಾ ಬಂತು. ಈ ಏರಿಯಾ ಬಂದ್ಮೇಲೆ ನೆಕ್ಸ್ಟ್ ನಾವು ಇದನ್ನ ನಾವು 8mm ಸ್ಟೀಲ್ ಬಾರ್ನ ಯಾವ ತರ ಅಡ್ಜಸ್ಟ್ ಮಾಡೋದು ಅಂತ ನೋಡೋಣ. ಓಕೆ, ಇದು 10mm ಟೋಟಲ್ ಏರಿಯಾ ಬಂತು ಇದು. ಈಗ ನಾವು ನೆಕ್ಸ್ಟ್ ಏನಂತ ಬರ್ಕೋಬೇಕು ಅಂದ್ರೆ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅದ್ರದ್ದು. ಟೋಟಲ್ ಏರಿಯಾ ಆಫ್ 10mm is equal to total area of 8mm ಸ್ಟೀಲ್. ಓಕೆ, ಈಗ ನಮ್ದು 10mm ಟೋಟಲ್ ಏರಿಯಾ ಎಷ್ಟು ಬಂದಿದೆ, ಸೊ 1571 ಅಂತ ಬಂದಿದೆ, ಈಸ್ ಈಕ್ವಲ್ ಟು ಇಲ್ಲಿ ನಮ್ದು ಯಾವ ತರ ನಂಬರ್ ಆಫ್ ಸ್ಪೇಸಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಇಲ್ಲಿ ಯಾವ ತರ ಕಂಡುಹಿಡ್ಕೋಬೇಕು ಅಂದ್ರೆ ನೋಡಿ, ನಂಬರ್ ಆಫ್ ಸ್ಪೇಸಿಂಗ್ ಇಂಟು 5 ಇಂಟು d² ಅಂದ್ರೆ ಏನಿದೆ, 8² ಅಂತ ಬರುತ್ತೆ ಇಲ್ಲಿ, ಡಿವೈಡ್ ಬೈ 4 ನಂಬರ್ ಆಫ್ ಬಾರ್ಸ್. ಓಕೆ, ನಂಬರ್ ಆಫ್ ಬಾರ್ಸ್, ಟೋಟಲ್ ಏರಿಯಾ ಆಫ್ 10mm ಇಸ್ ಈಕ್ವಲ್ ಟು ಟೋಟಲ್ ಏರಿಯಾ ಆಫ್ 8mm ಸ್ಟೀಲ್. ಈ ಫಾರ್ಮುಲಾದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ನಂಬರ್ ಆಫ್ ಬಾರ್ಸ್ ಅಂತ ಸಿಗುತ್ತೆ. ಓಕೆ, ಟೋಟಲ್ ನಂಬರ್ ಆಫ್ ಬಾರ್ಸ್ ನಾವು ಎಷ್ಟನ್ನ ನಾವು ಪ್ರೊವೈಡ್ ಮಾಡ್ತಿದೀವಿ ಅಂತೇಳಿ ಈ ಫಾರ್ಮುಲಾದಲ್ಲಿ ಸಿಗುತ್ತೆ. ಸೊ 10mm 1571 ಅಂತ ಇದೆ, ಈಸ್ ಈಕ್ವಲ್ ಟು ನಂಬರ್ ಆಫ್ ಬಾರ್ಸ್ ಇಂಟು
ಈ ಇದರಲ್ಲಿ ಗೊತ್ತಾಗಬೇಕು ಅಂದರೆ ಇಂಟು ಪೈ ಡಿವೈಡೆಡ್ ಬೈ 4 ಇಂಟು ಡಿ ಸ್ಕ್ವೇರ್. ಡಿ ಅಂದರೆ ಇಲ್ಲಿ 8 mm. ಓಕೆ, ಸೊ ಈಗ ನಂಬರ್ ಆಫ್ ಬಾರ್ಸ್ ಎಷ್ಟು ಬರುತ್ತೆ ನೋಡಿ ಈ ಫಾರ್ಮುಲಾದಲ್ಲಿ ಹಾಕಿದ್ಮೇಲೆ. ನಂಬರ್ ಆಫ್ ಬಾರ್ಸ್ 31.25. ಓಕೆ, 31.25 ನಂಬರ್ಸ್. ಸೊ ಇಷ್ಟೆಲ್ಲ ಬಂತು ಇಲ್ಲಿ. ಓಕೆ, 31.25 ನಂಬರ್ಸ್ ಅಂತ ಬಂತು. ಇದನ್ನು ನಾವು 32 ನಂಬರ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಈಗ 32 ನಂಬರ್ಸ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಸ್ಪೇಸಿಂಗು ನಮಗೆ ಈಕ್ವಲ್ ಇರಬೇಕಲ್ಲ. ಈಗ ನೆಕ್ಸ್ಟ್ ನೋಡಿ, ಸ್ಪೇಸಿಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇದಕ್ಕೆ ಸ್ಪೇಸಿಂಗ್ ಈಸ್ ಈಕ್ವಲ್ ಟು ಲೆಂತ್ ಡಿವೈಡೆಡ್ ಬೈ ನಂಬರ್ ಆಫ್ ಬಾರ್ಸ್. ಲೆಂತ್ ಎಷ್ಟಿದೆ? 4000 ಇದೆ, ಡಿವೈಡೆಡ್ ಬೈ 32. ಈಗ ಎಷ್ಟು ಬರುತ್ತೆ ನೋಡಿ, ಇದನ್ನು ಡಿವೈಡೆಡ್ ಬೈ ಮಾಡಿ ಎಷ್ಟು? 125 mm ಸೆಂಟರ್ ಟು ಸೆಂಟ್ರ್. ಓಕೆ, ಸೊ ಇಲ್ಲಿ ಏನು ತಿಳ್ಕೊಬೇಕು ಅಂದರೆ ನಮಗೆ 10 mm ಡಯಾ ಕೊಟ್ಟಾಗ ನಮಗೆ 200 ಸ್ಪೇಸಿಂಗ್ ಬಂತು. ಓಕೆ, ಸೆಂಟರ್ ಟು ಸೆಂಟರ್. ಅದೇ ನಾವು 8 mm ಪ್ರೊವೈಡ್ ಮಾಡ್ತಿದ್ವಿ ಅಂದರೆ ಇಲ್ಲಿ 10 mm ಅಲ್ಲಿ ನಮಗೆ 20 ನಂಬರ್ಸ್ ಬಂದಿತ್ತು, ಮತ್ತೆ 8 mm ನಾವು ಪ್ರೊವೈಡ್ ಮಾಡ್ತಿದ್ವಿ 32 ನಂಬರ್ಸ್ ಆಫ್ ಸ್ಟೀಲ್ ಬಂತು. ಓಕೆ, ಸೊ ಸ್ಟೀಲ್ನು ಹೆಚ್ಚಿಗಾಯ್ತು, ಸ್ಪೇಸಿಂಗ್ನು ಕಮ್ಮಿ ಆಯಿತು. ಸೊ ಅಲ್ಲಿಗೆ ಅದು ಏರಿಯಾ ಆಫ್ ಸ್ಟೀಲ್ನ ಮ್ಯಾಚ್ ಆಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೈಟಲ್ಲಿ ಮ್ಯಾನೇಜ್ ಮಾಡ್ಬೋದು ಈ ಥರದ್ದು. ಓಕೆ, ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನೂ ಸಿವಿಲ್ ರಿಲೇಟೆಡ್ ಬಿಲ್ಲಿಂಗು, ಕ್ವಾಲಿಟಿ, ಕ್ವಾಂಟಿಟಿ, ಮತ್ತು ಮೆಟೀರಿಯಲ್ ಟೆಸ್ಟಿಂಗು, ಮೆಟೀರಿಯಲ್ ಸೆಲೆಕ್ಷನ್ ಬಗ್ಗೆ ಎಲ್ಲನೂ ಈ ವಿಡಿಯೋ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.